ಇಲ್ಲಿ ಎಗ್ ರೈಸ್ ಅಂಗಡಿಯವ್ರು ಯಾಕೋ ಒಂದು 3-4 ದಿವಸದಿಂದ ಬಾಕ್ಲು ಹಾಕಿದ್ದಾರೆ ಕಣ. ತುಂಬ ಚೆನ್ನಾಗಿ ಮಾಡೋರು, ಯಾಕೋ ಬಾಕ್ಲು ಹಾಕ್ಬಿಟ್ಟಿದ್ದಾರೆ. ಯಾಕೋ ಬಾಕ್ಲು ಹಾಕಿದಾರಪ್ಪ, ಮಾಡಲ್ವೇನೋ, ಆಲೇ ನಿಲ್ಲಿಸ್ಬಿಟ್ರೇನಪ್ಪ. ಅದಕ್ಕೇನೆ ಇಲ್ಲಿ ಖಾಲಿ ಖಾಲಿ ಹೊಡಿತಾ ಐತೆ. ಅಲ್ಲಿ ಎದುರುಗಡೆ ಒಂದು ಐತೆ, ಅಲ್ಲಿಗೆ ಹೋಗೋಣ ನಡಿಯೋ. ವ್ಯಾಪಾರ ಚೆನ್ನಾಗಾಗೋದಪ್ಪ, ಜಾಸ್ತಿ ಜನ ಇರೋರು, ಟೇಸ್ಟಾಗಿ ಮಾಡೋರಪ್ಪ. ಯಾಕೋ ಬಾಕ್ಲು ಹಾಕ್ಬಿಟ್ಟಿದ್ದಾರೆ. ಅಲ್ಲಿ ಎದುರುಗಡೆ ಒಂದು ಐತಲ್ಲ, ಅಲ್ಲೂ ಚೆನ್ನಾಗಿ ಮಾಡ್ತಾರೆ. ಅಲ್ಲೂ ಇದಕ್ಕಿನ್ನೂ ಸೂಪರಾಗಿರುತ್ತೆ. ಇದೇ ಟೇಸ್ಟೇ, ಒಟ್ಟಿನಲ್ಲಿ ಇದಕ್ಕಿನ್ನೂ ಸ್ವಲ್ಪ ಟೇಸ್ಟಾಗಿರುತ್ತೆ, ಚೆನ್ನಾಗೆ ಸ್ವಲ್ಪ ಜಾಸ್ತಿನೂ ಕೊಡ್ತಾರೆ. ಇವ್ರದ್ದು ಚೆನ್ನಾಗಿರುತ್ತೆ ಟೇಸ್ಟು, ಆದರೆ ಇವರು ಒಂದು ಸ್ವಲ್ಪ ಕೊಡ್ತಾರೆ, ಅವರು ಜಾಸ್ತಿ ಕೊಡ್ತಾರೆ. ಟೇಸ್ಟೂ ಚೆನ್ನಾಗಿರುತ್ತೆ, ಹೊಟ್ಟೆ ತುಂಬ ಕೊಡ್ತಾರೆ. ಇವ್ರು ಬರೀ ಹೆಂಗಿದ್ರು ಜನ ಬರ್ತಾರೆ ಅಂತ ಹೇಳಿ ಜನ ಜಾಸ್ತಿ ಬರ್ತಾರಲ್ಲ, ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಕೊಡ್ತಾರೆ ಇವರು. ಅದಕ್ಕೆ ಎದುರುಗಡೆ ಅಂಗಡಿ ಐತಲ್ಲ, ಅಲ್ಲಿಗೆ ಹೋಗೋಣ ಬರ್ರಿ. ಹೊಟ್ಟೆ ತುಂಬ ಕೊಡಬೇಕಪ್ಪ, 50 ರೂಪಾಯಿ ಕೊಡ್ತಾರೆ. ಹಂಗೆ ಮತ್ತೆ ಜಾಸ್ತಿ ಜನ ಬಂದಂಗೆಲ್ಲನ, ಅದಕ್ಕೆ ಮುಚ್ಕೊಂಡು ಹೋಗಿದ್ದಾನೆ ಅನಿಸುತ್ತೆ 2 ದಿವಸಕ್ಕೇನೆ. ಹೊಟ್ಟೆ ಹಶ್ವಿಗೆ ಅಂತ ಬರ್ತಾರೆ ಜನ ತಿನ್ನೋಕ್ಕೆ, ಸ್ವಲ್ಪ ಜಾಸ್ತಿ ಕೊಟ್ಟರೆ ಅವರು ಹೊಟ್ಟೆ ತುಂಬ ತಿನ್ಕೊಂಡು ಹೋಗ್ತಾರೆ. ಅಂದರೆ ಇವ್ರು ಕೊಡೋದು 2 ಪ್ಲೇಟ್ ತಿಂದ್ರೂ ಸಾಲ್ತಾ ಇರಲಿಲ್ಲ ಕಣಲ್ಲ. ಅಲ್ವೇನೋ ರಂಗ, 2 ಪ್ಲೇಟ್ ತಿಂದ್ರೂ ಸಾಲ್ತಾ ಇರಲಿಲ್ಲ. ಅಲ್ಲಿ ಕೊಟ್ಟಿದ್ರಲ್ಲ, ನನಗೇನೋ ಹೊಟ್ಟೆ ತುಂಬಿ ನನಗೆ ಹೆಚ್ಚಾದಂಗಾಯ್ತು, ನಿಜಪ್ಪ. ಅಕ್ಕವ್ರೆ, ಎಲ್ಲ ಟೇಸ್ಟ್ ಹೇಗಿದೆ ಅಂತ ಹೇಳಿದ್ರು ಕಸ್ಟಮರ್ಗಳು. ಎಲ್ಲ ತುಂಬ ಚೆನ್ನಾಗೈತೆ ಅಂದ್ರಣ್ಣ, ಅದೇ ಟೇಸ್ಟು ಅಲ್ಲಿ ಮಾಡ್ತಾರಲ್ಲ ಎದುರುಗಡೆ ಅಂಗಡಿ, ಅದೇ ಟೇಸ್ಟ್ ಐತೆ. ಆದರೆ ಅವ್ರು ಸ್ವಲ್ಪ ಸ್ವಲ್ಪನೇ ಕೊಡ್ತಾ ಇದ್ರು, ನೀವು ಜಾಸ್ತಿ ಕೊಡ್ತೀರಾ ಅಂತ ಹೇಳಿದ್ರು. ಅವನು ಚೆನ್ನಾಗಿ ಮಾಡ್ತಾನಂತೆ, ಅದಕ್ಕೆ ನಾವೊಂದು ಸ್ವಲ್ಪ ಜಾಸ್ತಿ ಕೊಡೋದು. ಯಾಕೋ ನಾವು ಅಂಗಡಿ ಓಪನ್ ಮಾಡ್ದಾಗಿಂದನೂ ಅಲ್ಲಿ ಕ್ಲೋಸೇ ಆಗೈತೆ. ಸಣ್ಣನ ಜೊತೆ ಜಗಳ ಮಾಡಿಕೊಂಡು ಏನೋ ಪಂಚಾಯಿತಿ ಅಲ್ಲೋ ಇಲ್ಲೋ ಅಂತ ಹೇಳಿ ಓಡಾಡ್ತಾ ಇದ್ದಾನೆ ಅವನು. ಅದಕ್ಕೆ ಓಪನ್ ಮಾಡಿಲ್ಲ, ಮಾಡ್ತಾನೆ ನೋಡು. ನಾವು ಇಲ್ಲಿ ಮಾಡ್ತಾ ಇದ್ದೀವಿ ಅಂತ ಗೊತ್ತಾಗ್ಬಿಟ್ರೆ, ಇವತ್ತಿಂದ ಸ್ಟಾರ್ಟ್ ಮಾಡಿದ್ದೀವಿ ಅಂತ ಗೊತ್ತಾಗ್ಬಿಟ್ರೆ ಮಾಡಿಬಿಡ್ತಾನೆ ನಾಳೆಯಿಂದನೇ. ನಾವೊಂದು ಸ್ವಲ್ಪ ಜಾಸ್ತಿ ಕೊಡೋದು, ಜಾಸ್ತಿ ಕೊಡಬೇಕು. ಮತ್ತು ಎಗ್ ರೈಸ್ ತೊಗೊಂಡ್ರೆ ಮೊಟ್ಟೆ ಫ್ರೀ ಕೊಡಬೇಕು, ಕಬಾಬ್ ತೊಗೊಂಡ್ರೆ ಮೊಟ್ಟೆ ಬೊಂಡ ಫ್ರೀ ಕೊಡಬೇಕು, ಎಗ್ ರೈಸ್ ತೊಗೊಂಡ್ರೆ ಮೊಟ್ಟೆ ಬೇಯಿಸಿರೋದಾಗಲಿ ಏನಾದರೂ ಕೊಡಬೇಕು. ಹಿಂಗೆ ಮಾಡಿದ್ರೆ ಜನ ಬರ್ತಾರೆ. ಹೆಂಗು ಬಿಡು, ಎಗ್ ರೈಸ್ ತೊಗೊಂಡ್ರೆ ಬೇಯಿಸಿರೋ ಮೊಟ್ಟೆ ಒಂದು ಫ್ರೀ ಕೊಡ್ತಾರಲ್ಲ, ಹಿಂಗೂ ಮೊಟ್ಟೆ ತಿನ್ಬೋದು ಅಂತ ಹೇಳಿ ಜನ ಬರ್ತಾರೆ. ಅದಕ್ಕೆ ನೆನ್ನೆನೂ ಎಲ್ಲ ಹೇಳ್ತಾ ಇದ್ರು, ಅಕ್ಕ ಅಲ್ಲಿ 50 ರೂಪಾಯಿ ತೊಗೊಳೋರಕ್ಕ. ಟೇಸ್ಟೇನೋ ತುಂಬ ಚೆನ್ನಾಗಿರೋದು, ಆದರೆ ಹೊಟ್ಟೆ ತುಂಬ್ತಿರ್ಲಿಲ್ಲ ಅಕ್ಕ. 2 ಪ್ಲೇಟು ತಿಂದ್ರೂ ಹೊಟ್ಟೆನೇ ತುಂಬ್ತಾ ಇರಲಿಲ್ಲ ಅಂತ ಹೇಳೋರು ಬಂಟಿ ಅವರೇ. ನೋಡು, ಅದಕ್ಕೆ ಜನ ನಾವೊಂದು ಸ್ವಲ್ಪ ಜಾಸ್ತಿ ರೈಸ್ ಕೊಡೋದು, ಹೊಟ್ಟೆ ತುಂಬ ಕೊಡಬೇಕು ಜನಗಳಿಗೆ. ಹೊಟ್ಟೆ ತುಂಬ ಕೊಟ್ಟರೆ ಹೆಂಗೋ ಅತ್ಲಾಗೆ ಇಲ್ಲಿಗೆ ಬರ್ತಾರೆ, ಜಾಸ್ತಿ ಕೊಡ್ತಾರೆ ಅಂತ. ಜನಗಳಿಗೆ ಹೊಟ್ಟೆ ತುಂಬಬೇಕು. ಅವನು ಇರೋದೊಂದು ಅಂಗಡಿ ಬಿಡು, ಹೆಂಗಿದ್ರು ಇಲ್ಲೇ ತಿಂತಾರೆ ಅಂತ ಹೇಳಿ ಇಷ್ಟು ಕೊಡೋಣಂತೆ 50 ರೂಪಾಯಿಗೆ. ನೋಡು, ನಾವು 40 ರೂಪಾಯಿ ಪ್ಲೇಟೇ ಮಾಡೋಣ. ಬೇಡ 40 ಮಾಡೋದು ಬೇಡ ರೀತಾ, 50 ತೊಗೊಳ್ಳೋಣ. 50 ತೊಗೊಂಡ್ರೆ ಮೊಟ್ಟೆ ಫ್ರೀ ಕೊಡೋಣ, ಬೇಯಿಸಿರೋ ಮೊಟ್ಟೆ ಒಂದು ಫ್ರೀ ಕೊಡೋಣ, ಅಲ್ಲಿ ಸರಿ ಹೋಗುತ್ತೆ. ಸರಿ ಆಯಿತು. ಮೊಟ್ಟೆ ಕೊಡ್ತೀವಲ್ಲ ಬರ್ತಾರೆ, ಹಂಗಾಗಿ ಸ್ವಲ್ಪ ಜಾಸ್ತಿನೂ ಕೊಡಬೇಕು. ಬಿಡಿ, ಜಾಸ್ತಿ ಕೊಟ್ಟರೆ ಅಲ್ಲಿಗಿನ್ನ ಜಾಸ್ತಿ ಕೊಡ್ತಾರಪ್ಪ ಅಂತ ಹೇಳಿ ಬರ್ತಾರೆ. ಎಗ್ ರೈಸ್ ತೊಗೊಂಡ್ರೆ ಮೊಟ್ಟೆ ಬೋಂಡ ಆಯ್ತು, ಬೇಯಿಸಿರೋ ಮೊಟ್ಟೆ ಆಯ್ತು ಫ್ರೀ. ಕಬಾಬ್ ತೊಗೊಂಡ್ರೆ, ಚಿಕನ್ ಬಿರಿಯಾನಿ ತೊಗೊಂಡ್ರೆ ಕಬಾಬ್ ಫ್ರೀ. ಹಿಂಗೆ ಒಂದೊಂದು ತಗೊಂಡ್ರೆ ಒಂದೊಂದು ಫ್ರೀ ಅಂತ ಮಾಡಬೇಕು. ಹಂಗಾದರೆ ಜನ ಬರ್ತಾರೆ. ಒಂದು ಸ್ವಲ್ಪ ಈಗ ಎಗ್ ರೈಸ್ ತೊಗೊಂಡ್ರೆ ಮೊಟ್ಟೆ ಕೊಡೋದೇನೇನು ಲಾಸ್ ಇಲ್ಲ. ಎಲ್ಲ ಒಂದು ಸ್ವಲ್ಪ ಜಾಸ್ತಿ ಹೋಲ್ಸೇಲಲ್ಲಿ ಮೊಟ್ಟೆ ತೊಗೊಂಡು ಬಂದುಬಿಟ್ಟು ಎಲ್ಲ ಇಟ್ಕೊಂಡು ಬೇಯಿಸ್ಬಿಟ್ಟು ಕೊಡ್ಬೋದು. ಹಂಗೆ ಮಾಡಿದ್ರೆ ಜನ ಬರ್ತಾರೆ ಎಲ್ಲನ. ಈ ಕಡೆನೇ ಬರ್ತಾರೆ, ಈ ಕಡೆ ಜನ ಹೊಲಿಸ್ಕೋಬೇಕು ಅಂದರೆ ನಾವು ಹಿಂಗೆ ಮಾಡಬೇಕು. ಮತ್ತು ಅವಾಗ ಅಂಗಡಿ ಹಾಕ್ದಾಗ ವರ್ಷಗಿನ್ನ ಜಾಸ್ತಿ ರೇಟ್ ತೊಗೊಂಡೆ, ಅಲ್ಲಿಗಿನ್ನ ಕಡಿಮೆ ರೇಟ್ ತೊಗೊಂಡಿದ್ರೆ ನನ್ನ ಅಂಗಡಿಗೆ ಬರೋರು. ಅವಾಗೆಲ್ಲ ಜಾಸ್ತಿ ತೊಗೊಂಡು ಎಲ್ಲ ಹೋಯ್ತು. ಅಯ್ಯೋ ಬಿಡೋದು ಹಾಳಾಗಿ ಹೋಗ್ಲಿ, ಏನು ಮಾಡೋಕ್ಕಾಗುತ್ತೆ, ಅಲ್ಲೇ ಹೋಗಿದ್ದಾಯ್ತು. ಅದ್ರ ಬಗ್ಗೆ ಯೋಚನೆ ಮಾಡೋದು ಬೇಡ, ಇವಾಗ ಆಗೋದ್ರ ಬಗ್ಗೆ ಯೋಚನೆ ಮಾಡೋಣ. ಅವಾಗ ಸ್ವಲ್ಪ ಕಡಿಮೆ ತೊಗೋಬೇಕಾಯ್ತು ನಾವು ರೇಟ್. ಏನು ಮಾಡಲಿ ಬಿಡು, ವರ್ಷ ಹಣ್ಣಕ್ಕೆ ತೊಂದರೆ ಮಾಡಬಾರ್ದು. ವರ್ಷ ಹಣ್ಣ ಒಳ್ಳೆಯವನು ಬಂಟೆವ್ರೆ, ಪ್ಲೀಸ್ ನಮ್ಮ ವರ್ಷ ಹಣ್ಣಿಗೆ ಏನೂ ತೊಂದರೆ ಮಾಡಬೇಡಿ. ಇವನು ವರ್ಷನಿಗೆ ಬೇಕಾದ್ರೆ ಏನಾದರೂ ಮಾಡಲಿ. ಸುಗುಣ ವರ್ಷ ಇದ್ದಾರಲ್ಲ, ಹಿಂಗೆ ಕ್ರಿಮಿನಲ್ ಇವರಿಬ್ರು. ಇವರಿಬ್ರು ಹೆಂಗೋ ಒಂಥರ, ಇವರಿಬ್ರು ಭಾಳ ಕೆಟ್ಟವ್ರು ಇವರಿಬ್ರು. ಕೆಲಸ ಆಗೋವರೆಗೂ ಮಾತ್ರ ಅಷ್ಟೇ ರೀತಾ, ನೀನು ಹೇಳ್ದಂಗೆ ಅಷ್ಟೇ. ಅದನ್ನ ಫ್ರೀ ಕೊಟ್ಟರೆ ಬರ್ತಾರೆ ಜನ. ಎಲ್ಲ ಮಾಡಬೇಕು, ಕಾಲು ಸೂಪ್ ಮಾಡಬೇಕು. ಕಾಲು ಸೂಪ್ ಮಾಡಿದರೆ ಚೆನ್ನಾಗಿ ಹೋಗುತ್ತೆ ಕಣೆ. ಬಿಡು, ಬಟ್ರನ್ನ ಇಟ್ಟಿದ್ದೀವಲ್ಲ, ಎಲ್ಲ ಮಾಡ್ಸೋಕ್ಕಾಗುತ್ತೆ. ನಾವಿಬ್ರು ಸಪ್ಲೈ ಮಾಡೋಣ, ಅವ್ರು ಮಾಡಿಕೊಡ್ತಾರೆ. ವಾಜಿದಣ್ಣ, ಎಲ್ಲ ಮಾಡ್ತೀಯಲ್ಲ ನೀನು? ಮಟನ್ ಬಿರಿಯಾನಿ, ಮಶ್ರೂಮ್ ಬಿರಿಯಾನಿ, ಚಿಕನ್ ಬಿರಿಯಾನಿ ಎಲ್ಲ ಮಾಡ್ತೀಯ ತಾನೇ? ಎಲ್ಲ ಮಾಡ್ತೀವಿ, ಆದರೆ ಇಲ್ಲಿಡೋದಕ್ಕೆ ಜಾಗ ಇಲ್ವಲ್ಲ, ಈ ಗಾಡೀಲಿ ಸಾಕಾಗಲ್ಲ. ಅಲ್ಲಿ ಜಾಗ ಇದೆಯಲ್ಲ, ಅಲ್ಲಿ ಅಂಗಡಿ ಖಾಲಿ ಇದೆಯಂತೆ, ಅಲ್ಲೆಲ್ಲ ಮಾಡ್ಕೊಂಡು ಇಟ್ಕೋಬೋದು. ಇಲ್ಲೊಂದು ಟೇಬಲ್ ತಂದಿಡ್ತೀನಿ,
ಟೇಬಲ್ ತಂದು ಇಟ್ಕೊಂಡು ಸ್ವಲ್ಪ ಬ್ರೇಷನ್ನಲ್ಲೇ ಏನಾದ್ರೂ ಹಾಟ್ ಬಾಕ್ಸ್ ಎಲ್ಲ ಹಾಕೊಂಡು ಬಂದು ಕೇಳ್ದಂಗೆ ಕೊಡೋದು. ಅಲ್ಲಿ ಆ ಕಡೆ ನೋಡ್ರಿ ಹಿಂದೆಗಡೆ ಅಲ್ಲಿ ಅಂಗಡಿ ರೂಮ್ಗಳಿದಾವಲ್ಲ, ಅಲ್ಲಿ ಅಂಗಡಿ ಮಾಡಿದ್ರಂತೆ, ಅವರೆಲ್ಲ ಎತ್ಬಿಟ್ಟಿದ್ದಾರೆ. ಅದಕ್ಕೆ ಆ ಅಂಗಡಿಲಿ ಮಾಡಿ ಇಡೋದು. ಅಲ್ಲೇ ಮಾಡಿಬಿಡಿ ಅಷ್ಟೇ. ಇಲ್ಲೇ ತಂದು ಬೇಕಾದರೆ ಇದರಲ್ಲಿ ಇಟ್ಕೊಬಿಡೋದು. ಅಲ್ಲೇ ಮಾಡಿರಿ ನೀವು ಸುಮ್ಮನೆ, ಅಲ್ಲೇ ಮಾಡಿಕೊಟ್ಬಿಡಿ. ಒಳಗಡೆ ಎಲ್ಲ ಗ್ಯಾಸ್ ಎಲ್ಲ ಅರೇಂಜ್ ಮಾಡಿಕೊಡ್ತೀವಿ, ಅಲ್ಲಿಂದ ತೊಗೊಂಡು ಬಂದು ಇಲ್ಲಿ ಇಟ್ಕೊಳ್ಳೋದು. ಮಶ್ರೂಮ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ಎಲ್ಲ ಮಾಡಿರಿ. ಕಾಲ್ ಸೂಪು ಈ ಥರ ಎಲ್ಲ ಮಾಡಿದ್ರೆ ಚೆನ್ನಾಗಿ ಹೋಗ್ತವೆ. ಚಿಕನ್ ಫ್ರೈ, ಫಿಶ್ ಫ್ರೈ, ಮಟನ್ ಫ್ರೈ ಎಲ್ಲ ಮಾಡಿದ್ರೆ ಹೋಗ್ತವೆ. ಮತ್ತು ಹಾಗೆ ಒಂದೆರಡು ಮೊಟ್ಟೆ ಬೋಂಡ ಹಾಕ್ಬಿಡಿ. ಮೊಟ್ಟೆ ಬೋಂಡ ಇಷ್ಟಪಡ್ತಾರೆ. ಎಲ್ಲನ ಕೇಳ್ದಂಗೆ ಹಾಕ್ಕೊಡ್ಬೋದಲ್ವ. ಮೊಟ್ಟೆ ಬೋಂಡ ಏನು ಅವ್ರು ಏನು ಕೇಳ್ತಾರೋ ಅದನ್ನ ಮಾಡಿಕೊಟ್ಬಿಡ್ಬೋದು. ಇವಾಗ ಇದು ಮೊಟ್ಟೆ ಫ್ರೈ ಬೇಕಂದರೆ ಆವಾಗಲೇ ಮಾಡ್ಬೋದು. ಬೇಯಿಸಿರೋ ಮೊಟ್ಟೆಗಳೆಲ್ಲ ಹಾಕ್ಬಿಟ್ಟು ಅದನ್ನೇನು ಮಾಡಿಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಚಿಕನ್ ಬಿರಿಯಾನಿವನ್ನೆಲ್ಲ ಮಾಡಿಟ್ಕೋಬೋದು. ಅಣ್ಣ ಅಲ್ಲೇ ಒಳಗಡೆ ಆ ಅಂಗಡಿ ರೂಮ್ ಕೇಳ್ಕೊಂತೀನಿ, ಅವ್ರು ತಗೊಳ್ರಿ ಅಂತ ಹೇಳಿದ್ರು, ಕೊಡ್ತಾರೆ. ಅಲ್ಲೇ ಅರೇಂಜ್ ಮಾಡಿಕೊಡ್ತೀನಿ, ಅಲ್ಲೇ ಮಾಡಿಕೊಡ್ರಿ ನೀವು, ಸರಿನಾ? ಇಲ್ಲಿ ತಗೊಂಡು ಬಂದು ಇಟ್ಕೊಂಡು ನಾನು ಸಪ್ಲೈ ಮಾಡ್ತೀನಿ. ಅಕ್ಕವ್ರೆ, ಮತ್ತು ಸ್ವಲ್ಪ ಸೌದೆ ಹಾಕಿಸ್ಕೊಬಿಡಿ. ಸ್ವಲ್ಪ ಸೌದೆ ಹಾಕಿಸ್ಕೊಬಿಟ್ರೆ, ಗಟ್ಟಿ ಸೌದೆನ ಎಲ್ಲಾದ್ರೂ ಹಳ್ಳಿ ಕಡೆಯಿಂದ ತೊಗೊಂಡು ಬಂದು ಹಾಕೋಬಿಟ್ರೆ ಒಂದು ಲೋಡು ಒಲೆಯಲ್ಲಿ ಮಾಡಬೇಕು. ಬಿರಿಯಾನಿ ಎಲ್ಲನ, ದಮ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಮೊಟ್ಟೆ ಬಿರಿಯಾನಿ ಇದನ್ನೆಲ್ಲನ ಒಲೆಯಲ್ಲಿ ಮಾಡಬೇಕು. ರೈಸ್ ಐಟಮ್ ಎಲ್ಲ ಒಲೆಯಲ್ಲಿ ಮಾಡಿಬಿಟ್ಟು ಹಂಗೆ ಅರಳು ಹಾಕ್ಬಿಟ್ರೆ ಹಿಂಗಿರುತ್ತೆ ಗೊತ್ತಾ, ಉದುರುದ್ರ ಆಗುತ್ತೆ. ಈಗ ಗ್ಯಾಸಲ್ಲಿ ಸೀದಂಗಾಗುತ್ತೆ, ಪಾತ್ರೆಯಲ್ಲಿ ಅರ್ಧ ಸೀತೈತೆ. ಆದರೆ ಒಲೆಯಲ್ಲಿ ಮಾಡಿಬಿಟ್ರೆ ಕೆಂಡ ಸ್ವಲ್ಪ ತೆಗೆದು ಬಿಟ್ಟುಬಿಟ್ರೆ ಕೆಂಡದಲ್ಲಿ ಹಾಗೆ ಅರಳ್ಕೊಳ್ಳುತ್ತೆ. ನೀವು ಸ್ವಲ್ಪ ಸೌದೆ ಹಾಕಿಸ್ಕೊಟ್ಬಿಡಿ, ಒಲೆಯಲ್ಲಿ ಮಾಡ್ಕೊಡ್ತೀನಿ. ಒಲೆಯಲ್ಲಿ ಮಾಡಿದ್ರೆ ತುಂಬ ಇನ್ನೂ ಟೇಸ್ಟು ತುಂಬ ಸೂಪರಾಗಿರುತ್ತೆ. ಹೌದಾ ಅಣ್ಣವ್ರೆ? ಹಂಗಾದ್ರೆ ಸರಿ, ಹಾಕಿಸ್ಕೊಡ್ತೀನಿ. ಅಯ್ಯೋ ಸೌದೆ ಮಸ್ತಾಗಿರ್ತಾವಪ್ಪ ನಮ್ಮ ಊರಾಗಿ. ಸೌದೆ ತರಿಸ್ಕೊಡ್ತೀವಿ, ಹೇಳ್ರಿ. ಬಾರೋ ಇದ್ದಾರೆ ಬಾ, ಎಗ್ರೆಸ್ ಅಂಗಡಿಯವರು. ತರಿಸ್ಕೊಡೋಕ್ಕಾಗುತ್ತೆ ಹೇಳು ರೀತಾ. ಸೌದೆಯಲ್ಲಿ ಮಾಡಿದ್ರೆ ಅದು ಕೆಂಡ ಇರುತ್ತಲ್ಲ, ಕೆಂಡದಲ್ಲಿ ಹಿಂಗೆ ಹರಳಾಕ್ಬಿಟ್ರೆ ಸಿಹಿ ಎಲ್ಲ ಪಾತ್ರೆಯಲ್ಲೆಲ್ಲನ ಒಲೆಯಲ್ಲಿ ಮಾಡಿದ್ರೆ ತುಂಬ ಟೇಸ್ಟೂ ಚೆನ್ನಾಗಿರುತ್ತೆ ಅಂತ ಹೇಳಿ ಬಿರಿಯಾನಿ. ಒಲೆಯಲ್ಲಿ ಮಾಡಿದ್ರೆ ಸೂಪರಾಗಿರುತ್ತೆ ಹೇಳು. ಹಂಗೆ ಸೌದೆನ ತರಿಸ್ಬಿಡೋಣ ಬಿಡು, ಗಟ್ಟಿ ಸೌದೆನ. ಬನ್ರಿ ಅಣ್ಣ ಬನ್ರಿ, ಏನು ಕೊಡ್ಲಿ? ಅಕ್ಕ ಏನಾಗೈತೆ ಅಕ್ಕ? ಏನಿದೆ? ಎಗ್ರೆಸ್ ಇದೆಯಾ? ಹಾಂ ಇದೆ, ಬನ್ನಿ. ಎಗ್ರೆಸ್ ತಗೊಂಡ್ರೆ ಬೇಸಿರೋ ಮೊಟ್ಟೆ ಫ್ರೀ ನಮ್ಮ ಹತ್ರ. ನೀವು ಎಗ್ರೆಸ್ ತೊಗೊಂಡ್ರೆ, ಬಿರಿಯಾನಿ ತೊಗೊಂಡ್ರೆ ಮೊಟ್ಟೆ ಕಬಾಬ್ ಫ್ರೀ. ಹೀಗೆ ಏನಾದರೂ ಒಂದು ಫ್ರೀ ಇರುತ್ತೆ. ನೀವೇನು ಕೇಳ್ತೀರೋ ಅದನ್ನು. ಮಟನ್ ಬಿರಿಯಾನಿ ತಗೊಂಡ್ರೆ ಕಾಲ್ ಸೂಪ್ ಫ್ರೀ, ಈ ಥರ ಇರುತ್ತೆ. ಎಗ್ರೆಸ್ ತಗೊಂಡ್ರೆ ಮೊಟ್ಟೆ ಫ್ರೀ ಅಂತೆ ಕಣೋ. ಆ ಅಂಗಡಿಲೆಲ್ಲನ ಇವನೇ ಪ್ರಥಮ, ಆ ಅಂಗಡಿಲೆಲ್ಲನ ಎಗ್ರೆಸ್ 50 ರೂಪಾಯಿ ತೊಗೊಳ್ತಾರೆ. 50 ರೂಪಾಯಿ ತೊಗೊಂಡ್ರು ಹೊಟ್ಟೆ ತುಂಬ ಕೊಡಲ್ಲ ಇವ್ರು, ತುಂಬ ಜಾಸ್ತಿನೂ ಕೊಡ್ತಾರೆ, ಮೊಟ್ಟೆ ಫ್ರೀನೂ ಕೊಡ್ತಾರೆ ಕಣೋ. ಮೊಟ್ಟೆ ಫ್ರೀ ಕೊಟ್ಟರೆ ಮೊಟ್ಟೆನೂ ತಿಂದಂಗಾಗುತ್ತೆ, ಎಗ್ರೆಸ್ನೂ ತಿಂದಂಗಾಗುತ್ತೆ, ಹೊಟ್ಟೆ ತುಂಬ ಇಲ್ಲೇ ತಿನ್ಬೋದು. ನೋಡಿ ಇಲ್ಲೇ ತಿನ್ನೋಣ. ನೋಡಿ ಮೊಟ್ಟೆನೂ ಕೊಡ್ತಾರಂತೆ. ಮಟನ್ ಬಿರಿಯಾನಿ ತಗೊಂಡ್ರೆ ಕಾಲ್ ಸೂಪ್ ಫ್ರೀ ಅಂತೆ, ಚಿಕನ್ ಬಿರಿಯಾನಿ ತಗೊಂಡ್ರೆ ಚಿಕನ್ ಕಬಾಬ್ ಫ್ರೀ ಅಂತೆ. ಬನ್ನಿ ಕೂತ್ಕೊ, ಬನ್ನಿ ರೆಡಿ ಮಾಡ್ತಾರೆ. ಎಷ್ಟು ಪ್ಲೇಟು ಅಣ್ಣ? ಒಂದು 3 ಪ್ಲೇಟ್ ಇಲ್ಲೇ ಕೊಡಿ, ಒಂದು 3 ಪ್ಲೇಟು ಪಾರ್ಸಲ್ ಮಾಡಿ. ಪಾರ್ಸಲ್ ತೊಗೊಂಡ್ರು ಕೊಡ್ತೀರಾ ಮೊಟ್ಟೆ ಫ್ರೀ? ನೀವು ಪಾರ್ಸಲ್ ಆದರೂ ತಗೊಳ್ಳಿ, ಇಲ್ಲೇ ಆದರೂ ತಿನ್ನಿ. ಒಂದು ಎಗ್ರೆಸ್ ತೊಗೊಂಡ್ರೆ ಒಂದು ಮೊಟ್ಟೆ ಬೇಯಿಸಿರೋದು ಫ್ರೀ. ಈ ವಾಸಿ ಅಪ್ಪ, ಎಲ್ಲ ಕಡೆ 10 ರೂಪಾಯಿ ತೊಗೊಳ್ತಾರೆ ಒಂದು ಮೊಟ್ಟೆಗೆ. ಇಲ್ಲೇ ವಾಸಿ ಕಣೋ, ತಗೊಳ್ಳೋ ನಡಿಯೋ, ಹೋಗಿ ಕೂತ್ಕೊಳ್ಳೋ, ತಿನ್ನೋಣ. ನೋಡಿದ್ರಲ್ಲ ವೀಕ್ಷಕರೇ, ಜನ ನಮ್ಮ ಕಡೆ ಬರಬೇಕಂದ್ರೆ ಹೆಂಗೆ ಮಾಡಬೇಕಂತ ನನಗೆ ಗೊತ್ತಾಯಿತು. ಅದರಲ್ಲಿ 50 ರೂಪಾಯಿ ಎಗ್ರೆಸ್ ಅವನು ವರ್ಷಣ್ಣನೂ ತೊಗೊಳ್ತಾನೆ. ಅದೇ ಟೇಸ್ಟನ್ನು ನಾವೇ ಕೊಡ್ತೀವಿ. ಅವನು ತುಂಬ ಟೇಸ್ಟ್ ಚೆನ್ನಾಗಿ ಮಾಡ್ತಾನಂತೆ, ನಾವು ಚೆನ್ನಾಗಿ ಮಾಡ್ತೀವಿ, ಇವಣ್ಣನೂ ಚೆನ್ನಾಗಿ ಮಾಡಿಕೊಡುತ್ತೆ. ಆದರೆ ಅವನು ಸ್ವಲ್ಪ ಕೊಡ್ತಾನೆ, ಟೇಸ್ಟ್ ಚೆನ್ನಾಗಿದ್ರು ಸ್ವಲ್ಪ ಕೊಡ್ತಾನೆ. ಹೆಂಗಿದ್ರು ಬಿಡು, ಜನ ಬರ್ತಾರೆ ಅಂತ ಹೇಳಿ ನಾವು ಒಂದು ಸ್ವಲ್ಪ ಜಾಸ್ತಿನೂ ಕೊಟ್ಟು ನಾವು ಒಂದು ಮೊಟ್ಟೆ ಫ್ರೀ ಕೊಡೋಣ ಅಂತ ಅಂದ್ಕೊಂಡಿದ್ದೀವಿ. ಇವಾಗ ಚಿಕನ್ ಬಿರಿಯಾನಿ ತೊಗೊಂಡ್ರೆ ಅದರಲ್ಲಿ ಸ್ವಲ್ಪ ಪೀಸ್ ಕಡಿಮೆ ಮಾಡಿಬಿಟ್ಟು ಸ್ವಲ್ಪ ಕಬಾಬ್ ಕೊಟ್ಬಿಡೋದು. ಚಿಕನ್ ಬಿರಿಯಾನಿ ತೊಗೊಂಡ್ರೆ ಚಿಕನ್ ಕಬಾಬ್ ಫ್ರೀ, ಮಟನ್ ಬಿರಿಯಾನಿ ತೊಗೊಂಡ್ರೆ ಕಾಲ್ ಸೂಪ್ ಫ್ರೀ. ಈ ಥರ ಮಾಡಿಬಿಟ್ರೆ ಹೇಗಿರುತ್ತೆ, ಜನ ಫ್ರೀ ಅಂತ ಹೇಳಿ ಫ್ರೀ ಅಂತ ಹೇಳಿ ಇಲ್ಲಿಗೆ ಬರ್ತಾರೆ ಅಲ್ವಾ? ಅದಕ್ಕೆ ಸ್ವಲ್ಪ ಹೋಲ್ಸೇಲಲ್ಲಿ ಮೊಟ್ಟೆ ತೊಗೊಬಿಡೋದು, ಕಡಿಮೆ ರೇಟಿಗೆ ತೊಗೊಂಡು ಬೇಯಿಸ್ಕೊಟ್ಬಿಡೋದು. ಜನ ಬರ್ತಾರಲ್ಲ, ಅಲ್ಲೇ ವ್ಯಾಪಾರ ಚೆನ್ನಾಗಾಗುತ್ತಲ್ಲ, ಆವಾಗಲೇ ಚೆನ್ನಾಗಿ ದುಡ್ಕೋಬೋದಲ್ಲ. ಏನಂತೀರ ವೀಕ್ಷಕರೇ? ನಾನು ಮಾಡಿರೋ ಐಡಿಯಾ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.